ರಾಜಾನಪಿ ವಂದೇಹಂ ಸವರಾನ್ ರಘುತ್ತಮಗುರುನ್ ವೈದದ್ಯವಾರಾನಿಧೀನ್ ಶ್ರೀ ಸತ್ಯವ್ರತ ರಾಘವೇಂದ್ರ ಮುನಿಪಾನ್ ಸದ್ಬೋಧ ಸಧ್ಯಾನಪಾನ್ ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಂಡಂ ಸತ್ಯಧ್ಯಾನಮುನಿಂ ಭಜೆ ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್ ಶಾಸ್ತ್ರೇಷು ಪಾರದರ್ಶ್ವಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭಜೆ ವಿದ್ಯಾಪೀಠವಿದಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮಸದ್ಗುರುಂ ಆಪಾದಮೌಲಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಕೃಷ್ಣ ಪರಮಾತ್ಮ ತಾನು ಜರಾಸಂಧನನ್ನು ಸೋಲಿಸಿ ವಿಜಯ ಪಡೆದಿದ್ದಾನೆ. ತನ್ನ ಊರಿಗೆ ಹೋಗಿದ್ದಾನೆ. ಆಗ ಎಲ್ಲರೂ ಸಂತೋಷಪಟ್ಟು ದೇವಾದಿದೇವತೆಗಳೆಲ್ಲ ಪುಷ್ಪವೃಷ್ಟಿಯನ್ನು ಮಾಡಿದ್ದಾರೆ. ಎಲ್ಲ ಹೀಗೆ ನಡೀತಾ ಇದೆ. ಈಚೆ ಪಾಂಡುರಾಜ, ಕುಂತಿದೇವಿ ಇಬ್ಬರೂ ದಂಪತಿಗಳು ಕೂಡಿ ಅರ್ಜುನನ ಹುಟ್ಟುಹಬ್ಬವನ್ನು ಮಾಡಬೇಕು ಅಂತ ಹೇಳಿ ಸಕಲ ವಿದ್ವಾಂಸರಿಗೆ, ಅಲ್ಲಿದ್ದಂತಹ ಸಜ್ಜನರಿಗೆ, ಋಷಿಗಳಿಗೆ ಎಲ್ಲರಿಗೂ ಕರೆದಿದ್ದಾರೆ. ಊಟ ನಡೀತಾ ಇದೆ. 14 ವರ್ಷ ಆಗಿದೆ ಅರ್ಜುನನಿಗೆ. ಅವನ ಜನ್ಮ ನಕ್ಷತ್ರ. ಹಾಗಾಗಿ ದೇವರಿಗೆ ವಿಶೇಷ ಪೂಜೆಗಳನ್ನು ಮಾಡಿ, ಬ್ರಾಹ್ಮಣರಿಗೆ ಅತಿಥಿ ಸತ್ಕಾರಾದಿಗಳನ್ನು ಮಾಡಿ, ವಿಶೇಷ ಅವರಿಂದ ಆಶೀರ್ವಾದವನ್ನು ಪಡೆಯಬೇಕಂತನೋ ಮಹತ್ತರ ಉದ್ದೇಶದಿಂದ ತಾನು ಈ ಕೆಲಸವನ್ನು ಕೇಳಿಸ್ತಿರ್ತದೆ ರೀ. ಅದೇ ಮ್ಯೂಟ್ ಆಗಿರ್ಬೇಕು ಪ್ರಾಯ. ಹೀಗೆ ಆ ದಂಪತಿಗಳು ತಾವು ಅತಿಥಿ ಸತ್ಕಾರಾದಿಗಳನ್ನು ಮಾಡಬೇಕು ಅಂತ ಹೇಳಿ ಎಲ್ಲರಿಗೂ ಕರೆದಿದ್ದಾರೆ. ಕುಂತಿದೇವಿಯೂ ಕೂಡ ಎಲ್ಲರಿಗೂ ಕೂಡ ಮತ್ತೇನೆಂದರೆ ಪರಿವೇಶನವನ್ನು, ಬಡಿಸುವ ಕೆಲಸವನ್ನು, ಬ್ರಾಹ್ಮಣರಿಗೆ ಆತಿಥ್ಯವನ್ನು ಎಲ್ಲ ಮಾಡ್ತಾ ಇದ್ದಾರೆ. ಇಷ್ಟು ನಡೀತಾ ಇದೆ. ಅಷ್ಟರಲ್ಲೇನೆ ಪಾಂಡುರಾಜನಿಗೆ ಆ ಶಾಪ ಎಲ್ಲಿ ಹೋಗಬೇಕದು? ತಾನು ಮಾಡಿದಂತಹ ಇಂದ್ರ ಶಚೀದೇವಿ ಇಬ್ಬರು ಏಕಾಂತದಲ್ಲಿ ಇದ್ದಾಗ ಅವರ ಏಕಾಂತವನ್ನು ಭಂಗ ಮಾಡಿದ್ದಕ್ಕಾಗಿ ಇಂದ್ರ ಶಾಪ ಕೊಟ್ಟಿದ್ದ. ನೀನೂ ಕೂಡ ಏಕಾಂತದಲ್ಲಿ ನೀನೇನಾದರೂ ನಿನ್ನ ಹೆಂಡತಿ ಜೊತೆ ಇದ್ದಿ ಸ್ತ್ರೀ ಸಂಗಮವನ್ನು ಮಾಡುವ ಪ್ರಸಂಗ ಬಂತು ಅಂದರೆ ಆಗ ನೀನು ಸತ್ತು ಹೋಗ್ತೀಯಾ, ಮರಣವನ್ನು ಹೊಂದಿದ್ದೀಯಾ ಅಂತ ಇಂದ್ರ ಶಾಪ ಕೊಟ್ಟಿದ್ದ. ಆ ಶಾಪದ ಫಲವಾಗಿ ಅವನಿಗೆ ಬುದ್ಧಿ ಪ್ರಚೋದನೆ ದೇವರು ಮಾಡಿ ತಾನು ಎಲ್ಲ ಬ್ರಾಹ್ಮಣರು ಕೂತಿದ್ದಾರೆ, ಆತಿಥ್ಯ ನಡೀತಾ ಇದೆ, ಭೋಜನ ನಡೀತಾ ಇದೆ. ಕುಂತಿ ತಾನು ಈ ಕಡೆಗೆಲ್ಲ ಬ್ರಾಹ್ಮಣರಿಗೆ ಪರಿವೇಶನ ಮಾಡ್ತಾ ಇದ್ದಾಳೆ, ಬಡಿಸ್ತಾ ಇದ್ದಾಳೆ. ಈ ಸಮಯದಲ್ಲಿ ಅವನಿಗೆ ಕಾಮವನ್ನು ಮಾಡಬೇಕು ಅಂತ ಇಚ್ಛೆ ಬಂತು, ಸಂಘವನ್ನು ಮಾಡಬೇಕು ಅಂತ ಇಚ್ಛೆ ಬಂತು. ಮಾದ್ರಿಯನ್ನು ಕರೆದುಕೊಂಡು ಹೋಗಿದ್ದಾನೆ. ಆಗ ಕಾಮೋದ್ರೇಕನಾಗಿ ತಾನು ಸಂಘವನ್ನು ಮಾಡಿದ್ದೇ ಕ್ಷಣ ಸತ್ತು ಹೋಗಿಬಿಟ್ಟಿದ್ದಾನೆ. ತಕ್ಷಣದಲ್ಲಿ ಮೃತನಾಗಿದ್ದಾನೆ. ಅದಕ್ಕೆ ಶ್ರೀಮದಾಚಾರ್ಯ ಹೇಳ್ತಾರೆ, ಎಲ್ಲ ನೋಡಿಕೊಂಡು ಎಲ್ಲ ಪ್ರಸಂಗಗಳು, ಮಾದ್ರಿ ಮಾಡಿದ ದೋಷ, ಪಾಂಡುರಾಜ ಮಾಡಿದಂತಹ ಪಾಪ ಮತ್ತು ಉತ್ತಮರ ಅಪರಾಧ, ಸ್ವಾತ್ಮೋತ್ತಮೇಶ್ವತ ಸುರೇಶು ವಿಶೇಷತಶ್ಚ ಸ್ವಲ್ಪೋಪಿ ದೋಷ ಉರುತಾಂ ಅಭಿಯಾತಿ ಯಸ್ಮಾತ್ ಅಂತ ನಿನ್ನೆ ನೀವು ಕೇಳಿದ್ದೀರಿ ಶಬ್ದಗಳಿಗೆ ಅರ್ಥವನ್ನು. ಇಂದ್ರನಿಗೆ ಮಾಡಿದಂತಹ ಅಪಚಾರ,
ಸ್ವಲ್ಪ ಉತ್ತಮರಲ್ಲಿ ಮಾಡಿದ ಅಪಚಾರವೇ ಮಹತ್ತರವಾದಂತಹ ಪಾಪಕ್ಕೆ ಸಾಧನವಾಗ್ತದೆ. ಅದರಲ್ಲಿಯೂ ದೇವೋತ್ತಮರಿಗೆ ಮಾಡಿದಂತಹ ಅಪಚಾರ ಅಂತೂ ಅತಿಯಾದ ಪಾಪವನ್ನು ತಂದುಕೊಡುತ್ತದೆ. ಇಂದ್ರನಿಗೆ ಮಾಡಿದ ಅಪಚಾರ ಅಂತೂ ಬಹಳ ಪಾಪ ತಂದುಕೊಡ್ತು. ಆ ಪಾಪದಿಂದಲೇ ತಾನು ಸಾಯುವ ಪ್ರಸಂಗ ಬಂತು. ಆಗ ಮಾದ್ರಿ ಜೋರಾಗಿ ಅಳ್ತಾ ಇದ್ದಾಳೆ, ಪಾಂಡುರಾಜ ಸತ್ತೋಗಿದ್ದಾನೆ ಅಂತ. ಎಲ್ಲ ಪಾಂಡವರು ಬಂದಿದ್ದಾರೆ, ಭೀಮಾರ್ಜುನ ಧರ್ಮಾದಿಗಳು ಎಲ್ಲ ಬಂದು ತಾವು ನೋಡ್ತಾ ಇದ್ದಾರೆ, ಅಳ್ತಾ ಇದ್ದಾರೆ. ಈ ಪ್ರಸಂಗ ನಡೀತಾ ಇದೆ. ಅಷ್ಟೊಳಗೆ ಕುಂತಿ ಬಂದು ಏನಾಗಿದೆ ನೋಡಿದ್ಲು, ಗುರ್ತಾಯಿತು. ಮಾದ್ರಿಗೆ ಬಹಳ ಬೈತಾಳೆ. ಪ್ರತ್ಯುತ್ಕಲೇವರಮವೇಕ್ಷ ನಿಶಮ್ಯ ಮಾದ್ರ್ಯಾಹ ಕುಂತಿ ವೃಷಂ ವ್ಯತಿತ ಹೃತ್ಕಮಲೈವ ಮಾದ್ರಿ ಧಿಕ್ಕೃತ್ಯ ಚಾನು ಮರಣಾಯ ಮತಿಂ ಚಕಾರ. ಧಿಕ್ಕಾರವಿರಲಿ ಮಾದ್ರಿ ನಿನಗೆ, ನಮ್ಮ ಗಂಡನಿಗೆ ಶಾಪವಿದೆ ಅಂತ ಗೊತ್ತಿದ್ದು ನೀನು ಈ ಕೆಟ್ಟ ಕೆಲಸವನ್ನು ಮಾಡಲು ಈ ಸಮಯದಲ್ಲಿ ವಿಚಾರ ಮಾಡಿದೆಯಲ್ಲ ಅಂತ ಹೇಳಿ ಬಹಳಷ್ಟು ಬೈತಾಳೆ. ಬೈದು ಮತಿಂ ಚಕಾರ, ನಿನ್ನ ಸಲುವಾಗಿ ನನ್ನ ಗಂಡ ಸತ್ತ ಅಂತ ಕುಂತಿ ದುಃಖ ಪಡ್ತಾ ಇದ್ದಾಳೆ. ತಸ್ಯ ಸ್ವನೋ ರುದಿಜಾ ಶ್ರುತು ಆಶು ಪಾರ್ಥೈ ತ್ವೇಷಾಗತೇಶ್ವ ಅಧಿಕ ಆಸ ವಿರಾವ ಏತಂ ಸರ್ವೇಪಿ ಶುಶ್ರು ಋಷಿ ಪ್ರವರಾಧಾತ್ರ. ಎಲ್ಲ ಋಷಿಗಳು ಬಂದಿದ್ದಾರೆ, ಏನಾಯಿತು ಅಂತ ನೋಡ್ತಾರೆ. ಆಗ ವಿಚಾರ ಮಾಡಿದರು. ಆಜಜ್ಞರು ಉತ್ತಮ ಕೃಪಾ ಋಷಿಲೋಕ ಮಧ್ಯೆ ಪತ್ನಿ ಸಹಗಮನವನ್ನು ಹೊಂದಬೇಕು ಅಂತ ವಿಚಾರ. ಕುಂತಿ ಹೋಗಬೇಕು, ಮಾದ್ರಿ ಹೋಗಬೇಕು, ಇಬ್ಬರು ಹೋಗಬೇಕು ಅಂತ ವಿಚಾರ. ಆಗ ಎಲ್ಲ ಋಷಿಗಳು ಸೇರಿ ಒಂದು ನಿರ್ಣಯ ಮಾಡ್ತಾರೆ. ದೇವತೆಗಳು, ಋಷಿಗಳು ಎಲ್ಲರೂ ಸೇರಿ ಒಂದು ನಿರ್ಣಯ ಮಾಡ್ತಾರೆ. ಕುಂತಿ ಹೋಗುವಂತೆ ಇಲ್ಲ. ಮಾದ್ರಿ ಮಾಡಿದ ತಪ್ಪಿಗಾಗಿ ಪಾಂಡುರಾಜ ಮೃತನಾಗಿದ್ದಾನೆ. ಎರಡು ಕಾರಣ ಏನು ಅಂದರೆ, ನಿಯೋಗ ಪದ್ಧತಿಯಿಂದ ಸಂತಾನ ಪಡೆಯುವ ಪ್ರಸಂಗ ಇತ್ತು. ಕುಂತಿದೇವಿ ಸಂತಾನವನ್ನು ಪಡೆದ್ಲು. ಮಾದ್ರಿ ಹೇಳಿದ್ಲು ಪಾಂಡುರಾಜನಿಗೆ, ನನಗೂ ಸಂತಾನ ಆಗಬೇಕು, ನನ್ನ ಮಕ್ಕಳಾಗಬೇಕು. ಹಾಗಾಗಿ ಕುಂತಿಗೆ ಹೇಳಿ ಆ ಮಂತ್ರದ ಉಪದೇಶವನ್ನು ನನಗೂ ಮಾಡಿಸಿ ಆ ಮಂತ್ರ ಪ್ರಯೋಗವನ್ನು ಮಾಡಿ ನಾನು ಮತ್ತು ಸಂತಾನಕ್ಕಾಗಿ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತೇನೆ ಅಂತ ಹೇಳಿದಾಗ ಆಗಲಿ ಅಂತ ಪಾಂಡುರಾಜ ಕುಂತಿಗೆ ಹೇಳಿದಾಗ, ಕುಂತಿ ತಾನು ಇದು ಮಾಡುವುದು ಸರಿಯಲ್ಲ, ಆದರೂ ನೀ ಆಜ್ಞೆ ಮಾಡ್ತಾ ಇದ್ದಿ ಗಂಡ ಅಂತ ಹೇಳಿ ಒಮ್ಮೆ ಪರ್ಮಿಷನ್ ಕೊಡ್ತೇನೆ ನಾನು ಕರೀಲಿಕ್ಕೆ. ಇಬ್ಬರು ಮಕ್ಕಳು ಬೇಕಾಗಿತ್ತು. ಹಾಗಾಗಿ ಅಶ್ವಿನಿ ದೇವತೆಗಳನ್ನು ಮಾದ್ರಿ ಕರೀತಾಳೆ. ಈ ಕಥೆಯನ್ನು ನೀವು ಕೇಳಿದ್ದೀರಿ ಪಾಠದಲ್ಲಿ. ಇದು ಮಾಡಿದ್ದು ದೊಡ್ಡ ತಪ್ಪು ಅಂತ ಹೇಳ್ತಾರೆ ಶ್ರೀಮದಾಚಾರ್ಯ. ಯಾಕೆ? ಗಂಡನಕ್ಕಿಂತಲೂ ಅಧಿಕ ಗುಣ ಇದ್ದ, ಅಧಿಕ ಯೋಗ್ಯತೆ ಇದ್ದ ದೇವತೆಯನ್ನು ಕರೆದು ನಿಯೋಗ ಪದ್ಧತಿಯಿಂದ ಸಂತಾನ ಪಡೆದರೆ ಅದು ತಪ್ಪಾಗುವುದಿಲ್ಲ. ಆದರೆ ಪಾಂಡುರಾಜನ ಸಮಾನ, ಸ್ವಲ್ಪ ಹೆಚ್ಚು ಕಮ್ಮಿ ಇತ್ತು. ಅಂಥ ಅಶ್ವಿನಿ ದೇವತೆಗಳನ್ನು, ಪರಾವಹ ಮರುತ್ತಿವನು ಅಶ್ವಿನಿ ದೇವತೆಗಳನ್ನು ಕರೆದು ತಾನು ಸಂತಾನವನ್ನು ಪಡಿತಾಳೆ ನಿಯೋಗ ಪದ್ಧತಿಯಿಂದ. ಹಾಗಾಗಿ ಪಾಂಡುರಾಜನಿಗೆ ತಿರಸ್ಕಾರ ಮಾಡಿದಂತೆ ಆಯಿತು. ಈ ಕಾರಣದಿಂದಲೂ ಮತ್ತು ಅಕಾಲದಲ್ಲಿ ತಾನು ಪಾಂಡುರಾಜ ಆಸೆ ಪಟ್ಟಿದ್ದಕ್ಕೆ ತಾನು ನಿಲ್ಲಿಸದೇನೆ ತಾನು ಸಂಘಕ್ಕೆ ಒಳಗಾಗಿ ಗಂಡನೇ ಸಾವಿಗೆ ಕಾರಣಲಾದದ್ದರಿಂದ ಈಕೆ ಮಾಡಿದ ತಪ್ಪು ಈಕೆ ಭೋಗಿಸಲಿ ಅಂತ ಹೇಳಿ ಎಲ್ಲರೂ ಸಹಗಮನಕ್ಕೆ ಈಕೆಗೆ ಅನುಮತಿಯನ್ನು ಕೊಡ್ತಾರೆ, ಕುಂತಿಗೆ ಅನುಮತಿಯನ್ನು ಕೊಡೋದಿಲ್ಲ. ಗೊತ್ತಾಯ್ತಲ್ಲ? ತ್ವೇಷ್ವಾಗತೇಶ್ವಧಿಕ ಆಸ ವಿರಾವ ಏತಂ ಸರ್ವೇಪಿ. ಹಾಗಾಗಿ ತೇ ಸನ್ನಿವಾರ್ಯತ್ತು ಪೃಥಾಂ ಅಥ ಮಾದ್ರವತ್ಯಾ ಭರ್ತ್ಯುಸ್ಸಹ ಅನುಗಮಂ ಬಹುಶೋ ಯಂತ್ಯಾಹ ಸಂವಾದಮೇವಂ ನಿಜ ದೋಷಮವೇಕ್ಷ. ಅವಳಲ್ಲಿದ್ದ ದೋಷಗಳನ್ನು ಕಂಡು ತಸ್ಯಾಹ ಚಕ್ರು ಸದಾ ಅವಗತ ಭಾಗವತೋಚ್ಚ ಧರ್ಮ. ಭಾಗವತದಲ್ಲಿ ಇದ್ದ ಶ್ರೇಷ್ಠವಾದ ಧರ್ಮ, ಉಚ್ಚ ಧರ್ಮ ಅಂದ್ರೇನು? ಗಂಡನಕ್ಕಿಂತಲೂ ಹೆಚ್ಚಿನ ಗುಣ ಯೋಗ್ಯತೆ ಇದ್ದ ಅವರನ್ನು ಕರಿಬೇಕು. ಕರೀಲಿಲ್ಲ. ಮತ್ತು ಯಾವ ದೋಷ ಇದೆ, ಯಾವ ಗುಣ ಇದೆ ಅದನ್ನು ಅರ್ಥ ಮಾಡಿಕೊಂಡು ಋಷಿಗಳು ತಾನು ನಿಯೋಗ ಪದ್ಧತಿಗೆ ಮತ್ತು ಅನುಮತಿಯನ್ನು ಕೊಟ್ಟಿದ್ದಾರೆ. ಮಾದ್ರಿಗೆ, ಕುಂತಿಗೆ ಕೊಡಲಿಲ್ಲ. ಭರ್ತುರ್ಗುಣೋ ಅದನ್ನೇ ಹೇಳ್ತಾರೆ ನೋಡ್ರಿ. ಅನಧಿಕೈತನಯಾರ್ಥಮೇವ ಮಾದ್ರ್ಯಾ ಕೃತೋ ಸುರವರಾನಧಿಕೌ ಸ್ವತೋಪಿ ತೇನೇವ ಭರ್ತುಮೃತಿ ಹೇತುರಭೂತ್ ಸಮಸ್ತಲೋಕೈಶ್ಚ ನಾತಿಮಹಿತಾ ಸುಗುಣಾಪಿ ಮಾದ್ರಿ. ಗಂಡನಕ್ಕಿಂತೂ ಅಧಿಕವಾದ ಗುಣ ಇದ್ದ
ಪುರುಷನನ್ನು ದೇವತೆಯನ್ನು ಕರೆದು ಸಂತಾನಕ್ಕೆ ನಿಯೋಗ ಪದ್ಧತಿಗೆ ತಾನು ಕರಿಬೇಕಾಗಿತ್ತು, ಕರೀಲಿಲ್ಲ. ತೇನೈವ ಭರ್ತು ಮೃತಿಹೇತು, ಅದೇ ಗಂಡ ಸಾಯಲಿಕ್ಕೆ ಕಾರಣವಾಯಿತು. ಹಾಗಾಗಿ ಎಲ್ಲ ಲೋಕಗಳ ಜನರಲ್ಲಿ ಮಾದ್ರಿಗೆ ಅಷ್ಟು ಪ್ರಾಶಸ್ತ್ಯ ಇರಲಿಲ್ಲ. ಗುಣಮಟ್ಟದಿಂದ ಚಿಕ್ಕವಳಾದಳು ಅವಳು. ಹಾಗಾಗಿ ಇವಳೇ ಆ ದೋಷವನ್ನು ಪರಿಹಾರ ಮಾಡಿಕೊಳ್ಳಿ, ಇವಳೇ ಮತ್ತೆ ಸಹಗಮನ ಹೊಂದಲಿ ಅಂತ ಎಲ್ಲ ಋಷಿಗಳು ವಿಚಾರ ಮಾಡಿ. ನೋಡ್ರಿ, ಒಂದು ಕಾರ್ಯ ಆಗಬೇಕು ಅಂದರೆ ಇಷ್ಟೆಲ್ಲ ವಿಚಾರ ಮಾಡಬೇಕಾಗ್ತದೆ. ಕುಂತಿಗೆ ಯಾಕೆ ಸಹಗಮನಕ್ಕೆ ಹೋಗಲಿ ಅನುಮತಿ ಕೊಡಲಿಲ್ಲ? ಮಾದ್ರಿನೇ ಸಹಗಮನಕ್ಕೆ ಯಾಕೆ ಹೋದ್ಲು? ಪಾಂಡುರಾಜ ಸಾಯುವುದಕ್ಕೆ ಏನು ಕಾರಣವಾಯಿತು? ಎಷ್ಟೆಲ್ಲ ಕಾರಣ. ಸ್ವಯಂ ಪಾಂಡುರಾಜ ಮಾಡಿದ ತಪ್ಪು, ಹೆಂಡತಿ ಮಾಡಿದ ತಪ್ಪು, ಪಾಂಡುರಾಜ ಮಾಡಿದಂಥ ಆ ಕಾಲದಲ್ಲಿ ಮತ್ತು ಕಾಮವನ್ನು ಪಟ್ಟಿದ್ದು ಇತ್ಯಾದಿ ಇತ್ಯಾದಿ ಎಲ್ಲ ದೋಷಗಳಿಂದ ಕೂಡಿಕೊಂಡು ಪಾಂಡುರಾಜ ಸಾಯುವಂತೆ ಆಯಿತು. ಪಾಂಡೋ ಸುತಾಹ ಮುನಿಗಣೈ ಪಿತುಮೇಧ ಮತ್ರ. ಆಗ ತನ್ನ ದೋಷವನ್ನು ಪರಿಹಾರ ಮಾಡಿಕೊಂಡಳು. ಏನು ಮಾಡಿ? ಸಹಗಮನವನ್ನು ಮಾಡಿಕೊಂಡು ಪಾಂಡುರಾಜನ ಜೊತೆಗೆ ಸಹಗಮನವಾದದ್ದಕ್ಕಾಗಿ ತಾನು ಮಾಡಿದ ಪಾಪವನ್ನು ಪರಿಹಾರ ಮಾಡಿಕೊಂಡ್ಲು ಮಾದ್ರಿ. ಹೇಳುತ್ತದೆ ಪುರಾಣ. ಪಾಂಡವ ಸುತಾ ಮುನಿಗಣೇ ಪಿತೃಮೇಧ ಮತ್ರ ಚಕ್ರುರ್ಯಥಾವತ್. ಇನ್ನು ಎಲ್ಲ ಋಷಿಗಳ ಅನುಮತಿಯನ್ನು ತೆಗೆದುಕೊಂಡು ಮುಂದಿನ ಕಾರ್ಯಗಳನ್ನು, ಸತ್ತ ಮೇಲೆ ಮಾಡುವಂತಹ ಪಿತೃಕಾರ್ಯಗಳನ್ನು, ಅವರ್ಧದ್ವೈಹಿಕಾದ ಕರ್ಮಗಳನ್ನು ಎಲ್ಲ ಮಾಡಿ ವಿಧಿವತ್ತಾಗಿ ಏನೇನು ಆಚಾರ ದಾನ ಧರ್ಮಗಳನ್ನು ಮಾಡಬೇಕು ಎಲ್ಲವನ್ನು ಮಾಡಿ ಯಥಾವತ ತೇನೈವ ಸಹೈವ ಮಾದ್ರಿ ಹುತ್ವಾ ಆತ್ಮದೇಹಂ ಉರು ಪಾಪ ಮದಃ. ಪಾಪದಿಂದ ತುಂಬಿದ ಆ ದೇಹವನ್ನು ತಾನು ಕೃತಂಚ ಸಮ್ಮಾರ್ಜ್ಯ ಲೋಕ ಭಗವನ್ ನಿಜಭರ್ತುವೇವ. ತನ್ನ ಗಂಡನ ಜೊತೆಗೆ ಸಹಗಮನ ಮಾಡಿದ್ದಕ್ಕೆ ಮತ್ತೆ ತನ್ನ ಲೋಕವನ್ನೇ ತಾನು ಪಡೆದಿದ್ದಾಳೆ. ಪಾಂಡವರೆಲ್ಲ ಸೇರಿ ಪಾಂಡುರಾಜನ ಅಂತ್ಯೇಷ್ಟಿ ಕರ್ಮಗಳನ್ನೆಲ್ಲ ಯಥಾವತ್ತಾಗಿ ಮಾಡಿ ತಾನು ಮತ್ತೆ ಸಹಗಮನ ಹೊಂದಿದ್ದಕ್ಕೆ ಉತ್ತಮ ಲೋಕವನ್ನು ಪಡೆದಳು ಮಾದ್ರಿ. ಪಾಂಡುಶ್ಚ ಪುತ್ರಕ ಗುಣೈ ಸ್ವಗುಣೈಶ್ಚ ಸಾಕ್ಷಾತ್ ಕೃಷ್ಣಾತ್. ಹಾಗಾದರೆ ಪಾಂಡುರಾಜನಿಗೆ ಸದ್ಗತಿ ಆಯಿತಾ? ಮಾದ್ರಿ ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತಕ್ಕಾಗಿ ಸಹಗಮನವನ್ನು ಮಾಡಿದ್ಲು, ಉತ್ತಮ ಗತಿಯಾಯಿತು ಅಂತ ಹೇಳಿದಿರಿ. ಪಾಂಡುರಾಜನಿಗೆ ಉತ್ತಮ ಗತಿ ಆಯಿತಾ ಅಂದರೆ ಅವಶ್ಯವಾಗಿ ಆಯಿತು. ಯಾಕೆ? ಪಾಂಡುಶ್ಚ ಪುತ್ರಕ ಗುಣೈ ಸ್ವಗುಣೈಶ್ಚ ಸಾಕ್ಷಾತ್ ಕೃಷ್ಣಾತ್ಮಜ. ವೇದವ್ಯಾಸ ದೇವರ ಮಗ ರೀ ಅವನು ಪಾಂಡುರಾಜ ಅಂದರೆ. ಮತ್ತು ಉತ್ತಮ ಸತ್ಪುರುಷರಾದ ಸದ್ಗುಣವುಳ್ಳಂತಹ ಪಾಂಡುರಾಜ ಉತ್ತಮ ಗುಣವುಳ್ಳಂತಹ ಮಕ್ಕಳನ್ನು ಹಡೆದಿದ್ದಾನೆ. ನಿಯೋಗ ಪದ್ಧತಿಯಿಂದಾದರೂ ಏನಾಯಿತು? ಧರ್ಮರಾಜ, ಭೀಮಸೇನ, ಅರ್ಜುನ, ನಕುಲ, ಸಹದೇವ ಯಾರು ಕಮ್ಮಿ ಇದ್ದಾರೆ? ತಾರತಮ್ಯವಾಗಿ ಅವರವರು ಹೆಚ್ಚೆಚ್ಚು ಗುಣವಂತರಾಗಿದ್ದಾರೆ. ಗುಣವಂತರಾದ ಮಕ್ಕಳನ್ನು ಪಡೆದಿದ್ದಕ್ಕಾಗಿ ಉತ್ತಮ ಗತಿಯನ್ನು ಪಡೆದ ಅಂತ ಹೇಳುತ್ತದೆ ಶಾಸ್ತ್ರ. ನಾವು ಸಂತಾನವನ್ನು ಪಡಿಬೇಕಾದರೆ ಬಹಳ ಗಮನದಲ್ಲಿ ಇದ್ದು ಬಹಳಷ್ಟು ವಿಚಾರ ಮಾಡಿ ಸಂತಾನ ಪಡಿಬೇಕಾಗಿದೆ. ಕೇವಲ ಕಾಮದಿಂದ ಭೋಗವನ್ನು ಮಾಡಿಬಿಟ್ರೆ ಉತ್ತಮ ಸಂತಾನ ಆಗ್ತದೆ ಅಂತ ಇಲ್ಲ. ಅದಕ್ಕಾಗಿ ತಪಸ್ಸು ಮಾಡಬೇಕು. ಉತ್ತಮ ಹೆಂಡತಿ ಸಿಗಬೇಕು ಅಂತೂ ತಪಸ್ಸು ಮಾಡಬೇಕು. ಹೆಂಡತಿ ಸಿಕ್ಕ ಮೇಲೆ ಉತ್ತಮ ಸಂತಾನ ಆಗಬೇಕು. ಜಗತ್ತಿಗೆ, ಲೋಕಕ್ಕೆ, ನಮ್ಮ ವಂಶಕ್ಕೆ, ಕುಲಕ್ಕೆ ಒಳ್ಳೆಯದು ಮಾಡಬೇಕು, ಅಂಥ ಸಂತಾನ ಸಿಗಬೇಕು ಅಂತ ವಿಚಾರ ಮಾಡಿ, ಆಲೋಚನೆ ಮಾಡಿ, ನಾವು ತಪಸ್ಸು ಮಾಡಿ ಸಂತಾನ ಪಡಿಬೇಕು. ಅಂದಾಗ ಎಲ್ಲರಿಗೂ ಹಿತವಾಗ್ತದೆ. ಹಾಗಾಗಿ ಉತ್ತಮ ಗುಣವಂತರಾದ ಮಕ್ಕಳನ್ನು ಪಡೆದಿದ್ದಕ್ಕಾಗಿ ಪಾಂಡುರಾಜ ಸದ್ಗತಿಯನ್ನು ಪಡೆದಿದ್ದಾನೆ. ಸ್ವಯಂ ವೇದವ್ಯಾಸ ದೇವರ ಮಗನಾಗಿದ್ದರಿಂದಲೂ ಮತ್ತು ತಂದೆ ವೇದವ್ಯಾಸ ದೇವರು, ಆದ್ದರಿಂದ ಉತ್ತಮ ಗತಿ. ಮಕ್ಕಳು ಧರ್ಮಿಷ್ಠರು, ಗುಣವಂತರು, ಆದ್ದರಿಂದಲೂ ಅವನಿಗೆ ಉತ್ತಮ ಗತಿ. ಎರಡು ಕಡೆಗಿದೆ ನೋಡಿ. ತಂದೆನೂ ವೇದವ್ಯಾಸ ದೇವರು ಸ್ವಯಂ ಸಾಕ್ಷಾತ್, ಮಕ್ಕಳು ಧರ್ಮಾದಿಗಳು. ಹಾಗಾಗಿ ಉತ್ತಮ ಗತಿ ಆಗುವುದರಲ್ಲಿ ಯಾವ ಸಂದೇಹವಿಲ್ಲ. ಅವಶ್ಯವಾಗಿ ಉತ್ತಮ ಸದ್ಗತಿಯಾಗಿದೆ.
ಲೋಕಾನವಾಪ ವಿಬಲಾನ್ ಮಹಿತಾನ್ ಮಹದ್ಭಿಃ ಕಿಂ ಚಿತ್ರಮತ್ರ ಹರಿಪಾದ ವಿನಮ್ರಚಿತ್ತೇ. ಪರಮಾತ್ಮನಲ್ಲಿ ಯಾವಾಗಲೂ ಬುದ್ಧಿ ಇದ್ದ, ಪರಮಾತ್ಮನನ್ನೇ ಯಾವಾಗಲೂ ಸ್ಮರಿಸುವಂತಹ ಸ್ವಯಂ ತನ್ನ ವೇದವ್ಯಾಸ ದೇವರಲ್ಲಿ ಅವನಿಗೆ ಭಕ್ತಿ ಇತ್ತು, ತಂದೆಯಲ್ಲಿ ಭಕ್ತಿ ಇತ್ತು, ಮಕ್ಕಳು ಉತ್ತಮ ಗುಣವಂತರಾಗಿದ್ದರು. ಈ ಎರಡೂ ಕಾರಣಕ್ಕಾಗಿ ಪಾಂಡುರಾಜನಿಗೆ ಉತ್ತಮ ಗತಿಯಾಯಿತು. ಹಾಗಾಗಿ ನಾವೆಲ್ಲ ಅರ್ಥ ಮಾಡಿಕೊಳ್ಳಬೇಕಾದದ್ದು, ಯಾರು ನಮ್ಮ ಜೊತೆಗೆ ಇರ್ತಾರಲ್ಲ ಅವರೆಲ್ಲರೂ ಉತ್ತಮರೇ ಆಗಿರಬೇಕು ಅಂತ ನಾವು ತಪಸ್ಸು ಮಾಡಬೇಕು. ಹೆಂಡತಿ, ಮಕ್ಕಳು, ಬಂಧು ಬಾಂಧವರು, ತಂದೆ ತಾಯಿಗಳು, ನಮ್ಮ ಬಂಧು ಬಾಂಧವರು ಎಲ್ಲ ನಮ್ಮ ಕುಲ ಉತ್ತಮವಾಗಿತ್ತು ಅಂತಾದರೆ ದೇವರಲ್ಲಿ ಭಕ್ತಿ ಬರಲಿ ಅವಕಾಶವಿದೆ. ದೇವರಲ್ಲಿ ಶಾಸ್ತ್ರಾದಿಗಳನ್ನು, ದೇವರ ವಿಷಯಕವಾದ ಶಾಸ್ತ್ರಾದಿಗಳನ್ನು ತಿಳಿದುಕೊಂಡು ಅಧ್ಯಯನ ಮಾಡುವ ಸೌಭಾಗ್ಯ ಪಡೆಯಲು ಸಾಧ್ಯವಿದೆ, ಇಲ್ಲದೇ ಇದ್ದರೆ ಸಾಧ್ಯವಿಲ್ಲ. ಹಾಗಾಗಿ ತಪಸ್ಸು ಬಹಳ ಮುಖ್ಯವಾದದ್ದು ಅಂತ ಈ ಕಥೆಗಳಿಂದ ನಾವು ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಿದೆ. ಪಾಂಡೋ ಸುತಾಸ್ಪೃಥಯ ಸಹಿತ ಮುನೀಂದ್ರೈ. ಆಗ ಎಲ್ಲ ಪಾಂಡವರಿಗೆ 14-15 ವರ್ಷಗಳು ಆಗಿದೆ. ಇದೆಲ್ಲ ಹಸ್ತಿನಾವತಿಯಲ್ಲಿ ಇಲ್ಲ. ಇವರೆಲ್ಲರೂ ಪಾಂಡುರಾಜ ಶಾಪ ಬಂದ ಮೇಲೆ ಪಾಂಡುರಾಜ ಕಾಡಿಗೆ ಹೋಗಬೇಕು ಅಂತ ಹೋಗಿದ್ದಾನೆ. ಆಗ ಶಾಪವಾಗಿದೆ, ಅಲ್ಲೇ ಜೀವನ ಮಾಡ್ತಾ ಇದ್ದಾನೆ, ಅಲ್ಲೇ ನಿಯೋಗ ಪದ್ಧತಿಯಿಂದ ಮತ್ತು ಸಂತಾನವನ್ನು ಪಡೆದಿದ್ದಾನೆ. ತಮ್ಮ ಊರನ್ನು ಬಿಟ್ಟು ಬಹಳ ವರ್ಷ ಆಗಿತ್ತು, ಹಾಗಾಗಿ ಹಸ್ತಿನಾಪುರಕ್ಕೆ ಹೋಗಬೇಕು, ಹಸ್ತಿನಾವತಿಗೆ ಹೋಗಬೇಕು ಅಂತ ಹೇಳಿ ಪಾಂಡುರಾಜ ಸತ್ತು ಹೋಗಿದ್ದಾನೆ. ಹಾಗಾಗಿ ಕುಂತಿ ಮತ್ತು ಪಾಂಡವರು ಮತ್ತು ಅವರ ಜೊತೆಗಿದ್ದ ಎಲ್ಲ ಋಷಿಗಳು ಸೇರಿ ತಮ್ಮ ಹಸ್ತಿನಾವತಿಗೆ ಹೋಗಬೇಕು ಅಂತ ಮುಂದೆ ಸಾಗಿದ್ದಾರೆ. ಬದರಿಕಾಶ್ರಮಕ್ಕೆ ಹೋಗಿದ್ದಾರೆ. ಹಿಂದೆ ಕಥೆಯನ್ನು ಕೇಳಿದ್ದೀರಿ ನೀವು. ಅಲ್ಲಿಂದ ಪಾಂಡವ ಸುತಾಶ್ಚಪೃತಯ ಸಹಿತಾ ಮುನೀಂದ್ರೈ ನಾರಾಯಣಾಶ್ರಮತಃ ಆಶುಪುರಂ ಸ್ವಕೀಯಂ ಜಗ್ಮುಸ್ತಥೇವ ಧೃತರಾಷ್ಟ್ರಪುರೋ ಮುನೀಂದ್ರಾ ವೃತ್ತಂ ಸಮಸ್ತಂ ಅನವದತ್ ಅನುಜಂ ಮೃತಂಚ. ಹೋಗಿ ಸೇರಿದ್ದಾರೆ, ದ್ವಾರದಲ್ಲಿ ನಿಂತಿದ್ದಾರೆ. ಪಾಂಡುರಾಜನಿಗೆ ಆದಂತಹ ಎಲ್ಲ ಸಮಸ್ಯೆಗಳ ಪಾಂಡುರಾಜ ಹೇಗೆ ತೀರಿದ ಅಂತನ್ನೋದನ್ನು ಧೃತರಾಷ್ಟ್ರ ಇದ್ದಾನೆ, ಭೀಷ್ಮಾಚಾರ್ಯರು ಬಂದಿದ್ದಾರೆ, ವಿದುರ ಇದ್ದಾರೆ, ಎಲ್ಲರೂ ಮಹನೀಯರು ಮುಂದೆ ಇದ್ದಾಗ ಇವರೆಲ್ಲ ಪಾಂಡುರಾಜನ ಮಕ್ಕಳು, ಇವಳು ಕುಂತಿ, ಇವರೆಲ್ಲ ನಿಮ್ಮ ತಮ್ಮನ ಮಕ್ಕಳು, ಸ್ವೀಕಾರ ಮಾಡು, ಹೀಗೆ ಪಾಂಡುರಾಜ ಸತ್ತ, ತೀರಿ ಹೋದ ಅಂತ ಹೇಳಿದರೆ ಧೃತರಾಷ್ಟ್ರ ಮಾತಿಲ್ಲ, ಗಪ್ಪಗಾರ ನಿಂತಿದ್ದಾನೆ. ಭೀಷ್ಮಾಚಾರ್ಯರು ಸುಮ್ಮನಾದರು. ಹೌದಾ, ಬರೀ ಸ್ವಾಗತ, ಕರೀಲಿಲ್ಲ ಯಾರಿಗೂ. ಪಾಂಡುರಾಜನ ಮಕ್ಕಳ, ನಮ್ಮ ತಮ್ಮನ ಮಕ್ಕಳ ಇವರೆಲ್ಲ ಅಂತ ಸಂತೋಷ ಪಡೋದಲ್ಲ, ಆಶ್ಚರ್ಯ ಪಡೋದಲ್ಲ, ಗಂಭೀರವಾಗಿ ನಿಂತು ಬಿಟ್ಟಿರ್ತಾರೆ ಎಲ್ಲರೂ. ಯಾರೂ ಮಾತಿಲ್ಲ, ಕಥೆ ಇಲ್ಲ. ಸ್ವಾರ್ಥ ಅಂತನ್ನೋದು ಬಹಳ ಕೆಟ್ಟವಾದ ಪದಾರ್ಥ. ಇದು ಮನುಷ್ಯನಿಗೆ ತನ್ನ ಮಕ್ಕಳು, ತನ್ನ ಹೆಂಡತಿ, ತಾನು 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 ಅಂತ ಅಷ್ಟರೊಳಗೆ ಎಲ್ಲ ಅವರಲ್ಲಿ ಸ್ವಾರ್ಥ ಇರ್ತದೆ. ತನ್ನ ಪರಿಸರ ಬಿಟ್ಟು ಬೇರೆ ಕಡೆಗೆ ಸ್ವಲ್ಪ ಹೋಯ್ತು ಅಂದರೆ ಸ್ವಾರ್ಥ ಶುರುವಾಯಿತು. ತಮ್ಮನ ಮಕ್ಕಳು, ಬೇರೆಯವರಲ್ಲ, ತಮ್ಮನ ಮಕ್ಕಳಾಗಿದ್ದರೂ ರಾಜ್ಯ ಮತ್ತು ವಿಭಾಗವಾಗ್ತದೆ, ಅಲ್ಲಿಂದ ತಲೆ ಶುರುವಾಯಿತು. ಹಾಗಾಗಿ ಯಾರೂ ಗೊತ್ತಾಗ ಸುಮ್ಮನೆ ಇದ್ದಾಗ ಇದೇ ಪ್ರಸಂಗ ಅಂತ ಹೇಳಿ ದುರ್ಯೋಧನ ಚೋಟ, ಇನ್ನು ಸಣ್ಣವನು, 14-15 ವರ್ಷದವನು, ಆಗಲೇ ಈ ದುರ್ಬುದ್ಧಿ, ದುಷ್ಟ, ಮೂರ್ಖ ಇದನ್ನು ಮಾತನಾಡ್ತಾನೆ. ಕೇಳಿ, ಶ್ರೀಮದಾಚಾರ್ಯರು ತಿಳಿಸಿಕೊಡ್ತಾರೆ. ಅಲ್ಲ, ನಮ್ಮ ಕಾಕ ಪಾಂಡುರಾಜ ಸತ್ತು 20 ವರ್ಷ ಆಗೋಯ್ತಲ್ಲ, ಪಾಂಡುರಾಜನ ಮಕ್ಕಳು ಇವರೆಲ್ಲ, ಹೇಗೆ ವಿಶ್ವಾಸ ಮಾಡ್ಬೇಕು ನಾವು? ಕುಂತಿಯಲ್ಲಿ ಹುಟ್ಟಿರಬಹುದು, ಆದರೆ ಪಾಂಡುರಾಜನ ಮಕ್ಕಳು ಅಂತ ಹೇಗೆ ಸಾಕ್ಷಿ? ಪಾಂಡುರಾಜ ತೀರಿ ಹೋಗಿಬಿಟ್ಟಿದ್ದಾನೆ ಯಾವಾಗೋ. ಕಾಡಿನಲ್ಲಿ ಕುಂತಿ ಯಾರೋ ಇಂದ ಮಕ್ಕಳನ್ನು ಹಡೆದಿದ್ದಾಳೆ ಅಂತ ಕೆಟ್ಟು ಅಪಶಬ್ದಗಳನ್ನು ಆಡ್ತಾ ಇದ್ದಾನೆ. ಪಾಂಡುರಾಜನ ಮಕ್ಕಳಲ್ಲಿವರು, ಪಾಂಡುರಾಜನ ಮಕ್ಕಳಾದರೆ ರಾಜ್ಯ, ಸಂಪತ್ತು, ಆಸ್ತಿ ಪಾಸ್ತಿಗಳು, ಇವರ್ಯಾರು ನಾಡ್ರಿ ಆಚೆ ಅಂತ ಹೇಳಿ ದುರ್ಯೋಧನ ದುಷ್ಟ ಈ ಮಾತುಗಳನ್ನು ಆಡ್ತಾ ಇದ್ದಾನೆ. ನಕ್ಷೇತ್ರಜಾಭಿಮೃತೆ ಪಿತರಿ ಸ್ವಕೀಯೈ ಸಮ್ಯಕ್ ನಿಯೋಗಂ ಅನವಾಪ್ಯ ಅವಾಯ ಯೋಗ್ಯಾ
ತೇಷಾಂ ಇತೀರಿತ ವಚೋನು ಜಗಾದ ವಾಯು ಆಭಾಷ್ಯ ಕೌರವಗಣಾನ್ ಗಗನಸ್ಥ ಏವ. ಸತ್ಯಕ್ಕೆ ಜಯ ಇದೆ, ಸತ್ಯ ಎಂದು ತಾನು ನೆಲ ಊರಿ ನಿಂದಿರುತ್ತದೆ. ಇವರೆಲ್ಲ ಪಾಂಡುರಾಜನ ಮಕ್ಕಳು ಅಂತ ಹೇಳಿದರೆ ಯಾರೂ ನಂಬಲಿಕ್ಕೆ ತಯಾರಾಗಲಿಲ್ಲ. ಸ್ವಯಂ ಧೃತರಾಷ್ಟ್ರ ಸುಮ್ಮನೆ ನಿಂತಿದ್ದಾನೆ, ಅವನೇ ಕರೆದುಕೊಳ್ಳಬೇಕು. ಇಲ್ಲ, ಭೀಷ್ಮಾಚಾರ್ಯರು ಹಾಗೆ ಇದ್ದಾರೆ, ಎಲ್ಲರೂ ಹಾಗೆ ನಿಂತಿದ್ದಾರೆ. ಆಗ ವಾಯುದೇವರು ಆಕಾಶದಲ್ಲಿ ನಿಂತು ಅದೃಶ್ಯರಾಗಿ ಆಕಾಶವಾಣಿ ಮಾಡ್ತಾರೆ. ಏನು ಆಕಾಶವಾಣಿ ಮಾಡ್ತಾರೆ? ವಾಯೋರದೃಶ್ಯವಚನಂ ಪರಿಶಂಕಮಾನೇಶ್ವಾವಿರ್ಬಭೂವ ಭಗವಾನ್ ಸ್ವಯಮಬ್ಜನಾಭಃ. ವಾಯುದೇವರು ಹೇಳ್ತಾರೆ, ಇವರೆಲ್ಲ ಪಾಂಡುರಾಜನ ಮಕ್ಕಳು, ಯೋಗ್ಯವಾದ ರೀತಿಯಿಂದಲೇ ಜನ್ಮವಾಗಿದೆ. ಧರ್ಮ, ವಾಯು, ಇಂದ್ರ, ಅಶ್ವಿನಿ ದೇವತೆಗಳ ಮಕ್ಕಳು ಇವರೆಲ್ಲ ನಿಯೋಗ ಪದ್ಧತಿಯಿಂದ ಹುಟ್ಟಿದವರು. ಧರ್ಮರಾಜ, ಭೀಮಸೇನ, ಅರ್ಜುನ, ನಕುಲ, ಸಹದೇವ. ಹಾಗಾಗಿ ಪಾಂಡುರಾಜನೇ ಗಟ್ಟಿಮುಟ್ಟಿಯಾದಾಗ ಕುಂತಿ ತನ್ನ ಮಂತ್ರಪ್ರಭಾವದಿಂದ ಆ ದೇವತೆಗಳನ್ನು ಕರೆದು ನಿಯೋಗ ಪದ್ಧತಿಯಿಂದ ಮಕ್ಕಳನ್ನು, ಸಂತಾನವನ್ನು ಪಡೆದಿದ್ದಾಳೆ. ಹಾಗಾಗಿ ಪಾಂಡುರಾಜನ ಮಕ್ಕಳೇ ಇವರೆಲ್ಲರೂ ಅಂತ ಹೇಳಿ ವಾಯುದೇವರ ಅದೃಶ್ಯರಾಗಿ ಆಕಾಶವಾಣಿ ಮಾಡಿದರು. ಆಕಾಶವಾಣಿ ಮೇಲೂ ಕೂಡ ಸಂದೇಹ ಪಟ್ಟಿದ್ದಾನೆ ದುರ್ಯೋಧನ. ಆಕಾಶವಾಣಿ ಆದ ಮಾತ್ರಕ್ಕೆ ನಾನ್ಯಾಕೆ ಹೋಗ್ಬೇಕು? ಹೋಗ್ರಿ ಆಚೆ, ನಿಮ್ಮನ್ನು ಒಳಗೆ ಕರ್ಕೊಳ್ಳೋದಿಲ್ಲ, ಒಳಗೆ ಪ್ರವೇಶ ಇಲ್ಲ ನಿಮಗೆ. ಹೇಗಿದೆ ನೋಡ್ರಿ. ಶಕ್ಯಾಶ್ಚನೈವ ಭವಿತಾ ಕ್ವಚಿದಗ್ರಹಾಯ ನಾರಾಯಣೇನ ಸತಂ ಪರಿರಕ್ಷತಾಯತ. ದೇವರಿಂದಲ ಋಷಿಗಳೆಲ್ಲ ಹೇಳುತ್ತಾರೆ, ಸುತ್ತಮುತ್ತಲಿದ್ದ ಋಷಿಗಳು, ವೇದವ್ಯಾಸ ದೇವರಿಂದ ರಕ್ಷಿತರಾದವರು, ಪಾಂಡುರಾಜನ ಮಕ್ಕಳು ಇವರು, ಧಾರ್ಮಿಕರು, ಹಾಗೀಗೆಲ್ಲ ಹೇಳಿದರು. ಕೊನೆಗೆ ಆಕಾಶವಾಣಿ ಆದರೂ ವಿಶ್ವಾಸ ನಂಬಿಕೆಗಳನ್ನು ಮಾಡದೇ ಇದ್ದಂತಹ ಈ ಕೌರವ ಗಣವನ್ನು ಉದ್ದೇಶಿಸಿ ತಕ್ಷಣದಲ್ಲೇನೆ ಆಗಿಂದಾಗ ವೇದವ್ಯಾಸ ದೇವರು ಆವಿರ್ಭೂತರಾಗ್ತಾರೆ. ವೇದವ್ಯಾಸ ದೇವರು ಸಾಕ್ಷಾತ್ಕಾರರಾಗಿ ಪಾಂಡವರನ್ನ ಎರಡೂ ಕೈಗಳಿಂದ ಪಾಂಡವರನ್ನ ಹಿಡಿದು ಬರ ಒಳಗಡೆ ಕರ್ಕೊಂಡು ಹೋಗ್ತಾರೆ. ಧೃತರಾಷ್ಟ್ರ ಏನು ಮಾಡ್ತಾನೆ? ಬಾಯಿ ಮುಚ್ಚಿ ಕೂತಿದ್ದ, ಆಗೂ ಬಾಯಿ ಮುಚ್ಚಿದ್ದ, ಈಗೂ ಬಾಯಿ ಮುಚ್ಚಿಕೊಂಡು ಕೂತ. ಯಾಕೆ? ಸ್ವಯಂ ಅಪ್ಪ ಬಂದಿದ್ದಾನೆ, ಇನ್ನೇನು ಮಾಡಬೇಕು? ವಿದುರನ ಅಪ್ಪ, ಧೃತರಾಷ್ಟ್ರನ ಅಪ್ಪ, ವೇದವ್ಯಾಸ ದೇವರು ಸಾಕ್ಷಾತ್ ಪರಿಶಕ್ಯ ಮಾನಿ ಆವಿರ್ಬಭೂವ ಭಗವಾನ್ ಸ್ವಯಮಬ್ಜನಾಭಃ ವ್ಯಾಸಸ್ವರೂಪ ಉರು ಸದ್ಗುಣೈಕ ದೇಹ ಉರು ಸರ್ವಗುಣೈಕ ದೇಹ ಆದಾಯ ತಾನ್ ಅವಿಷದಾಶು ಜವಾಂಡುಗೇಹಂ. ಆಗ ಕೈಯನ್ನು ಹಿಡಿದುಕೊಂಡು ಒಳಗಡೆ ಪ್ರವೇಶ ಮಾಡಿ ಕರ್ಕೊಂಡು ಹೋದಾಗ ಎಲ್ಲರೂ ತಣ್ಣಗರಾದರು. ವಿದುರನಿಗೆ ಬಹಳ ಸಂತೋಷವಾಯಿತು. ಓ, ಹಾಗಾದರೆ ನಾವು ವಿದುರನಿಗೂ ಗೊತ್ತಿದ್ದಿದ್ದಿಲ್ಲ, ಪಾಂಡು ಇದ್ದ, ಪಾಂಡು ಸತ್ತ, ಪಾಂಡವರ ಮಕ್ಕಳು, ಸಂತೋಷ. ಆದರೆ ವಿಶ್ವಾಸ ಬರಬೇಕು ಅಂದರೆ ವೇದವ್ಯಾಸ ದೇವರು ಸಾಕ್ಷಾತ್ತಾಗಿ ಬಂದು ಒಳಗೆ ಕೈ ಹಿಡಿದು ಕರೆದುಕೊಂಡು ಹೋದರೆ ಸಂತೋಷವಾಯಿತು. ಅವರ ಮುಖದ ಮೇಲೆ ಕಾಂತಿ, ತೇಜಸ್ಸು, ವರ್ಚಸ್ಸುಗಳನ್ನು ನೋಡೇನೆ ಅರ್ಥ ಆಗಿತ್ತು. ಆದರೂ ವೇದವ್ಯಾಸ ದೇವರು ನಮ್ಮಪ್ಪ ಬಂದಿದ್ದಾನೆ, ಹೇಳಿದ್ದಾನೆ ಅಂದಮೇಲೆ ಮುಗಿದೋಯ್ತು ಅಂತ ವಿಶ್ವಾಸ. ಒಳಗೆ ಕರೆದುಕೊಂಡು ಹೋಗಿ, ಇದೋ ಪಾಂಡು ರಾಜನ ಮನೆ, ಇದು ಸಿಂಹಾಸನ, ಇದು ಆಸನ, ಇದು ಅವನ ಮನೆ, ಕುಂತಿ ಇರುವ ಸ್ಥಳ ಇದು ಅಂತ ಎಲ್ಲ ತಾವೇ ವೇದವ್ಯಾಸ ದೇವರೇ ಆ ಎಲ್ಲ ಪಾಂಡವರಿಗೆ, ಧರ್ಮ, ಭೀಮ, ಅರ್ಜುನ, ನಕುಲ, ಸಹದೇವರಿಗೆ ಎಲ್ಲರಿಗೂ ತೋರಿಸ್ತಾನೆ. ಇದು ನಿನ್ನ ಮನೆ, ಇದು ನಿನ್ನ ಕೋಣೆ, ಇದು ಅಂತ. ನಾವು ಮನೆಯನ್ನು ಹೊಸ ಮನೆ ಕಟ್ಟಿದಾಗ ತೋರಿಸ್ಬೇಕಲ್ಲ. ಹೊಸೊಬ್ಬರು ಇವರು ಹಸ್ತಿನಾವತಿಗೆ ಪ್ರಥಮ ಬಾರಿ ಬಂದಿದ್ದಾರೆ. ಎಲ್ಲವನ್ನು ಪರಿಚಯ ಮಾಡಿ ತೋರಿಸಿ, ಎಲ್ಲರಿಗೆ ಹೇಳಿ ಪರಿಚಯವನ್ನು ಮಾಡಿ ಅನಂತರದಲ್ಲಿ ಅದೃಶ್ಯರಾಗ್ತಾರೆ. ಅಲ್ಲಿನಿಂದ ದ್ವೇಷ ಪ್ರಾರಂಭವಾಯಿತು. ಅಲ್ಲಿನಿಂದ ದೇವರು ಅವರ ಮೇಲೆ ಆಶೀರ್ವಾದ, ಅನುಗ್ರಹಗಳನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ಹುಟ್ಟಿದ ಆರಂಭ್ಯನೇ ಇದೆ. ಇಲ್ಲಿಂದೇ ಬಿರುಕು ಶುರು ಆಯಿತು ನೋಡಿ. ಕೇವಲ ಸ್ವಾರ್ಥಕ್ಕಾಗಿ, ರಾಜ್ಯ ನನಗೆ ಬೇಕು, ನನ್ನ ಮಗನಿಗೆ ಬೇಕು ಅಂತ ಧೃತರಾಷ್ಟ್ರ. ಆದರೆ ಪಾಂಡುರಾಜ ಏನು ಮಾಡಿದ? ತಾನು ಬದುಕಿದಾಗೆಲ್ಲ ಏನೇನು ಸಂಪತ್ತುಗಳನ್ನು ಶ್ರಮದಿಂದ ಗೆದ್ದು ತಂದಿದ್ನೋ ಎಲ್ಲ ಧೃತರಾಷ್ಟ್ರನ ಪಾದಕ್ಕೆ ಹಾಕ್ತಾ ಇದ್ದ. ಆ ಪಾಂಡವರ ಮಕ್ಕಳಿವರು. ಹಾಗಾಗಿ ಆ ಗುಣ ಇವರಿಗೆ ಪರಿಪೂರ್ಣವಾಗಿ ಇತ್ತು. ಧೃತರಾಷ್ಟ್ರ ಆ ದುರ್ಯೋಧನನ
ಭಗವಶವಾಗಿ ಎಲ್ಲ ಅಧರ್ಮವನ್ನೇ ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ಆಗ ಕೃಪಾಚಾರ್ಯರಿಂದ ಅಧ್ಯಯನ ಪ್ರಾರಂಭವಾಯಿತು. ಮುಂದೆ ದ್ರೋಣಾಚಾರ್ಯ ಬಂದು ಶಸ್ತ್ರಾಧ್ಯಯನವನ್ನು ಮಾಡಿಸ್ತಾರೆ. ಈಗ ಕೃಪಾಚಾರ್ಯರು ಇರ್ತಾರೆ, ಅವರಿಂದ ಅಧ್ಯಯನ ಪ್ರಾರಂಭ ಮಾಡ್ತಾರೆ. ವೈಚಿತ್ರ ವೀರ್ಯತನಯ ಕೃಪತಃ, ಕೃಪಾಚಾರ್ಯರಿಂದ ಮಹಾಸ್ತ್ರಾಣ್ಯ ಆಪುಹು ಪಾಂಡುತನಯೈ ಸಹ ಸರ್ವರಾಜ್ಞಾ, ಪಾಂಡವರ ಮಕ್ಕಳು ಕೌರವರು ಇಬ್ಬರೂ ಸೇರಿ ಆ ಕೃಪಾಚಾರ್ಯರಿಂದ ಅಸ್ತ್ರಗಳನ್ನು ಕರೆದಿದ್ದಾರೆ. ಪುತ್ರಾಶ್ಚ ತತ್ರ ವಿವಿಧ ಅಪಿ ಬಾಲಚೇಷ್ಟಾ, ಅನೇಕ ಸಣ್ಣ ಹುಡುಗರು, 14-15 ವರ್ಷದ ಹುಡುಗರು. ಹಾಗಾಗಿ ಆಟ ಆಡ್ತಾ ಇರಬೇಕಾದಾಗ ಒಂದು ದಿವಸ ಏನಾಯಿತು, ಎಲ್ಲ ಕೌರವರು ದುರ್ಯೋಧನ ಮೊದಲು ಮಾಡಿಕೊಂಡು 100 ಜನ ಒಂದು ಗಿಡ ಹತ್ತಿ ಕೂತಿದ್ದಾರೆ, ಗಿಡದ ಮೇಲೆ ಕೂತಿದ್ದಾರೆ. ಗಿಡದ ಮೇಲೆ ಕೂತಾಗ ಭೀಮಸೇನರು ಕಾಡಿನಲ್ಲಿ ಬೆಳೆದವರು, ಜಟ್ಟಿ ಬಲಿಷ್ಠರು, ಹೋಗಿ ಅಲ್ಲಿ ಗಿಡದ ಮೇಲೆ ಪಾಂಡವರೆಲ್ಲ ಕೌರವರೆಲ್ಲ ಕೂತಿದ್ದಾರೆ. ಅಲ್ಲಿ ಮೇಲೆ ಹಣ್ಣುಗಳಿವೆ, ಹಣ್ಣು ಬೇಕು ಅಂತ ಹೇಳಿ ಅವರು ಹೋಗಿ ಗಿಡದ ಮೇಲೆ ಹೋಗಿ ತಗುವ ಸ್ವಭಾವ ಇಲ್ಲವರಿಗೆ, ಭಾರಿ ಬಲಿಷ್ಠರು. ಹಾಗಾಗಿ ಗಿಡಕ್ಕೆ ಅಪ್ಪಳಿಸಿದ್ರು, ಒಂದು ಗಿಡಕ್ಕೆ ಜೋರಾಗಿ ಕಾಲಿನಿಂದ ಪ್ರಹಾರ ಮಾಡಿದರೆ ಹಣ್ಣು ಬೀಳುವಂತೆ ಹಣ್ಣುಗಳು ಬಿದ್ದು. ಅದರಂತೆ ಈ ಎಲ್ಲ ಕೌರವರು ಕೂತಿದ್ರಲ್ಲ ಮೇಲೆ ಆಟ ಆಡೋದಕ್ಕಾಗಿ, ಅವರೆಲ್ಲ ದಬ ಬಿದ್ದರು. ಎಲ್ಲರಿಗೆ ಏಟಾಯಿತು, ಎಲ್ಲರೂ ಅಳ್ತಾ ಇದ್ದಾರೆ. ಭೀಮಸೇನ ದೇವರ ಪರಾಕ್ರಮ. ಭೀಮಸೇನ ದೇವರು ಹೇಳಿದರು, ನಿಮ್ಮನ್ನು ಬೆಳೆಸ್ಲಿಕ್ಕೆ ನಾನೇನು ಒದ್ದಿದ್ದಲ್ಲ, ಹಣ್ಣುಗಳನ್ನು ಬೆಳೆಸ್ಲಿಕ್ಕೆ ಒದ್ದದ್ದು, ನೀವು ಆ ಗಿಡದ ಮೇಲೆ ಇದ್ದೀರಂತ ನನಗೆ ಗೊತ್ತಿಲ್ಲ ಅಂತ ತಾವು ದ್ವೇಷವನ್ನು ಪ್ರಾರಂಭ ಮಾಡಬೇಕು ಅಂತ ದ್ವೇಷ ಪ್ರಾರಂಭ ಮಾಡಿದರು ಭೀಮಸೇನ ದೇವರು ಕೂಡ. ಯಾಕೆ ನಿರ್ಣಯ ಕೊಡ್ತದೆ ಮುಂದೆ ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯ. ಪಕ್ಕೋರು ಭೋಜ್ಯ ಫಲ ಸನ್ನಯನಾಯ ವೃಕ್ಷೇಶ್ವಾರೂಢ ರಾಜತನಯಾನ್ ಅಭಿವೀಕ್ಷ ಭೀಮಃ ಪಾದಪ್ರಹಾರೂರು ವೃಕ್ಷ ತಲೆ ಪ್ರದಾಯ ಸಾಕಂ ಫಲೇ ವಿನಿಪತತ್ಸು ಫಲಾನ್ಯಭುಂಕ್ತ. ಎಲ್ಲರ ಹಣ್ಣನ್ನು ತಿಂದಿದ್ದಾರೆ. ಎಲ್ಲ ಆಟಗಳಲ್ಲಿ ಸಣ್ಣವರಿದ್ದಾಗ ಆಟ, ಮಲ್ಲ ಯುದ್ಧದಲ್ಲಿ, ಕದೆ ಯುದ್ಧದಲ್ಲಿ, ಎಲ್ಲದರಲ್ಲಿಯೂ ಭೀಮಸೇನ ಮೊದಲಿಗೆ. ಓಡುವುದರಲ್ಲಿ, ಕೂಡುವುದರಲ್ಲಿ, ಹಾರೋದರಲ್ಲಿ, ಜಿಗಿಯುವುದರಲ್ಲಿ, ಎಲ್ಲದರಲ್ಲೂ ಭೀಮಸೇನ. ನಾರಾಯಣ ಪಂಡಿತಾಚಾರ್ಯ ಹೇಳ್ತಾರೆ, ಗ್ರಹಣ ನಿಗ್ರಹಣೆ ಗ್ರಹಣೆ ದೃಢೆ ಗುರುವರೋದ್ಧರಣಾದಿ ವಿಧೋಪಟೋ. ಈಜಾಡುವುದರಲ್ಲಿ ಮುಂದೆ ಯಾವ ಆಟ ಅಂತಿರೋ ಎಲ್ಲ ಆಟದರೊಳಗೂ ಭೀಮಸೇನ ದೇವರು ಮೊದಲನಿಗಾಗಿ ನಿಂತು ಫಸ್ಟ್ ರ್ಯಾಂಕ್ ಬರೋದಂದರೆ ಅವರಿಗೆ. ಏಕೋಜಿಗಾಯ ತರಸ ಪರಮಾರ್ಯ ಕರ್ಮ ವಿಷ್ಣು ಸುಪೂರ್ಣ ಸದನುಗ್ರಹತ ಪರಮಾತ್ಮನುಗ್ರಹ ಪೂರ್ಣವಾಗಿತ್ತು ಭೀಮಸೇನ ದೇವರ ಮೇಲೆ. ಸರ್ವಾನ್ನಿಮಿಜ್ಜ 100 ಮಂದಿಯನ್ನ ಗಂಗಾ ನದಿಯಲ್ಲಿ ಮುಳುಗಿಸ್ಬಿಡೋರು. ದೊಡ್ಡದಾದ ಅಜಾನುಬಾಹು ಭೀಮಸೇನ ದೇವರದು. ಎಲ್ಲರನ್ನು ಮುಳುಗಿಸ್ಬಿಡೋದು. ಉಸುಲಾಟ ತೊಂದರೆಯಾಗಿ ಇನ್ನೇನು ಸತ್ಯ ಹೋಗಬೇಕು ಅನ್ನೋದ್ರೊಳಗೆ ಮೇಲೆತ್ತು. ಓಹೋ ಅಂಥೇಳಿ ಅವರು ಒದ್ದಾಟ ಮೇಲೆ ತಳಗ ಆಗಬೇಕು ಅವರಿಗೆ ಎಲ್ಲ ಕೌರವರಿಗೆ. ವಾರಿ ಮಧ್ಯೆ ಶಾಂತಾನ್ ವಿಸೃಜ್ಯ ಹಸತಿ ಸ್ಮ ವಿಷ್ಣು ಪದ್ಯಾಂ ಸರ್ವಾನ್, ಎಲ್ಲರನ್ನು ತಮ್ಮ ತೋಳಗಳ ಮೇಲೆ ಹಾಕಿಕೊಂಡು ಈಜಾಡೋರು. ಎಷ್ಟು ಪರಾಕ್ರಮ, ಎಷ್ಟು ಶಕ್ತಿ ಭೀಮಸೇನ ದೇವರಿಗೆ. ಸರ್ವಾನ್ ವಿದುಕ್ಷ್ಯ ಚ ಕದಾಚಿತ್ ಪ್ರವಾಹಾಂ ಗಂಗಾಂ ಸತಾರಯತಿ ಸಾರು ಸುಪೂರ್ಣ ಪೌಸ್ಯ. ಅಷ್ಟು ಬಲಿಷ್ಠರಾದವರು ಗಂಗಾ ನದಿಯಲ್ಲಿ ಮುಳುಗಿಸ್ತಿದ್ರು, ಅವರಿಗೆ ತೊಂದರೆ ಕೊಡ್ತಾ ಇದ್ರು, ಈಜಾಡ್ತಾ ಇದ್ರು, ಅವಾಗೂ ತೊಂದರೆ ಕೊಡ್ತಾ ಇದ್ರು. ಎಲ್ಲದರೊಳಗೆ ಪ್ರಥಮವಾಗಿ ಮೊದಲಿಗೆ ಬರೋರೆ ಭೀಮಸೇನ ದೇವರು. ಹಾಗಾಗಿ ಭೀಮಸೇನ ದೇವರೊಂದು ತಲೆ ಜಿಟ್ಟು ಹೋಗ್ಬಿಟ್ಟಿತ್ತು ಅವರಿಗೆಲ್ಲರಿಗೂ. ಎಷ್ಟರೆ ತ್ರಾಸು ಕೊಡ್ತಾನೆ ಮಾರಾಯವನು. ಅದು ಭೀಮಸೇನ ದೇವರಿಗೆ ಕೇವಲ ಆಟ ಆಗಿತ್ತು. ಯಾಕೆ ಮಾಡ್ತಾ ಇದ್ರು ಭೀಮಸೇನ ದೇವರು? ಸುಮ್ಮನೆ ಇರ್ಲಿಕ್ಕೆ ಬಿಡ್ತಿದ್ದಿಲ್ವ? ಅವರಷ್ಟು ಅವ್ರು ಬದುಕಲಿ ಬಿಡ್ರಿಪ್ಪ, ಯಾಕೆ ಗಿಡದ ಮೇಲೆ ಬಿಡಿಸೋದೇನು, ನೀರಿನಲ್ಲಿ ಮುಳುಗಿಸೋದೇನು, ಎಲ್ಲರಿಗೂ ತೊಂದರೆ ಕೊಡೋದೇನು, ಯಾಕೆ ಭೀಮಸೇನ ದೇವರು ಹಿಂಗೆ ಮಾಡ್ತಾ ಇದ್ರು? ಭೀಮಸೇನ ದೇವರೇ ಮೊದಲು ಜಗಳ ತಕ್ಕೊಂಡು ದ್ವೇಷ ಹುಡುಕಿದ್ರ ಅಂತ ಪ್ರಶ್ನೆ ಮಾಡಿದರೆ ಅದಕ್ಕೆ ಶ್ರೀಮದಾಚಾರ್ಯರು ನಿರ್ಣಯ ಕೊಡ್ತಾರೆ, ಹಾಗೆಲ್ಲ ಇಲ್ಲ. ಇಲ್ಲಿ ಅವಾಂತರವಾದ ಮಹತ್ತರವಾದ ಒಂದು ಕಾರಣ ಇದೆ. ಏನು ಕಾರಣ? ದ್ವೇಷಂ ಹೃತೆ ನೈಹರೌ ತಮಸಿ ಪ್ರವೇಶ ಪ್ರಾಣೇ ಚ ತೇನ ಜಗತಿ ಮನುತೌ ಪ್ರಪನ್ನೋ ತತ್ಕಾರಣಾನ್ಯನುಕುರುತಾಂ ಪರಮೌ ಕರಾಂಸಿ ವೇದೇವದ್ವಿಷಾಂ ಸತತ ವಿಸ್ತೃತ ಸಾಧ್ವಪೌಸ್ತ್ಯವು. ಈ ಎಲ್ಲ ದುಷ್ಟರಿವರು, ಅಂಧಂತಮಸ್ಸಕ್ಕೆ ಯೋಗ್ಯರಾದಂತಹ ದುಷ್ಟರಿವರೆಲ್ಲ, ದುರ್ಯೋಧನ, ದುಶ್ಯಾಸನ ಮೊದಲಾದಂತಹ 100 ಜನ ಏನಿದ್ದಾರಲ್ಲ, ಇವರೆಲ್ಲ ಅಂಧಂತಮಸ್ಸಿಗೆ ಹೋಗಬೇಕಾಗಿದೆ. ದೇವರನ್ನು ದ್ವೇಷ ಮಾಡೋರು ಇವರೆಲ್ಲ. ದೇವರನ್ನು ದ್ವೇಷ ಮಾಡೋರಿಗೆ ಸದ್ಗತಿ ಆಗ್ತದಾ? ಇಲ್ಲ. ಹಾಗಾದ್ರೆ ಏನಾಗಬೇಕು? ದುರ್ಗತಿ ಆಗಬೇಕು.
ದುರ್ಗತಿಯಾಗಬೇಕಾದರೆ ಕೇವಲ ದೇವರನ್ನು ದ್ವೇಷ ಮಾಡಿದ್ರೆ ಎಂದು ದೇವರು ಅಂಧಂತಮಸ್ಸಿಗೆ ಕಳಿಸೋದಿಲ್ಲ. ಹಾಗಾದರೆ ಏನು ಮಾಡಬೇಕು? ವಾಯುದೇವರನ್ನು ದ್ವೇಷ ಮಾಡಿದಾಗಲೇ ಅವರಿಗೆ ಅಂಧಂತಮಸ್ಸಾಗ್ತದೆ. ಹಾಗೆ ವಿಪರೀತವಾಗಿ ಕೇವಲ ದೇವರಲ್ಲಿ ಭಕ್ತಿಯನ್ನು, ದೇವರ ಸ್ತೋತ್ರವನ್ನು ಇಷ್ಟೇ ಮಾಡಿದ ಮಾತ್ರಕ್ಕೆ ಮುಕ್ತಿಯಾಗೋದಿಲ್ಲ. ದೇವರ ಪರಿವಾರ ಮುಖ್ಯ ವಾಯುದೇವರನ್ನು ಸ್ತೋತ್ರ, ವಾಯುದೇವರಲ್ಲಿ ಭಕ್ತಿ, ವಾಯುದೇವರನ್ನು ಆರಾಧನೆ ಮಾಡಿದಾಗೇ ಮುಕ್ತಿ ಸಿಗುವುದು. ವಾಯುಶ್ಚ ತದನುಜ್ಞೆಯ, ವಾಯುದೇವರು ಎಸ್ ಓಕೆ ಅಂತ ಸೈನ್ ಹಾಕಿದಲೇನೆ ದೇವರು ಮುಕ್ತಿಯನ್ನು ಕೊಡ್ತಾನೆ. ವಾಯುದೇವರು ಎಸ್ ಅಂತ ಸೈನ್ ಅಂತ ಹಾಕಿದಾಗಲೇ ದೇವರು ಭಗವಂತ ಅಂಧಂತಮಸ್ಸಿಗೆ ಕಳಿಸ್ತಾನೆ. ವಾಯುದೇವರ ಅನುಮತಿ ಇದ್ದಾಗಲೇ ವಾಯುದೇವರು ಯಾರಿಗೆ ಬಟ್ಟು ಮಾಡು ತೋರಿಸ್ತಾರೋ ಅವರಿಗೆ ಪರಮಾತ್ಮ ಮುಕ್ತಿಯೇ ಕಳಿಸ್ತಾನೆ, ಅಂಧಂತಮಸ್ಸಿಗೆ ಕಳಿಸ್ತಾನೆ. ಹಾಗಾಗಿ ಕೇವಲ ದೇವರನ್ನು ಭಕ್ತಿ ಮಾಡಿದ ಮಾತ್ರಕ್ಕೆ ಮುಕ್ತಿ ಸಿಗುವುದಿಲ್ಲ. ಕೇವಲ ದೇವರ ದ್ವೇಷ ಮಾಡಿದ್ದಕ್ಕೆ ಅಂಧಂತಮಸ್ಸು ಆಗೋದಿಲ್ಲ. ಹಾಗಾಗಿ ಎರಡೂ ಯೋಗ್ಯತೆ ಇದ್ದ ಜನ ಎರಡೂ ಮಾಡಬೇಕಾದಾಗ ದೇವರ ತರುವಾಯ ವಾಯುದೇವರಲ್ಲಿ ಭಕ್ತಿ ಮಾಡಿದಾಗ ಮುಕ್ತಿ ಆಗ್ತದೆ. ದೇವರ ದ್ವೇಷ ಮಾಡುವ ತರುವಾಯ ವಾಯುದೇವರಲ್ಲಿ ದ್ವೇಷ ಮಾಡಿದಾಗ ಅವರಿಗೆ ಅಂಧಂತಮಸ್ಸು ಆಗ್ತದೆ. ಹಾಗಾಗಿ ವಾಯುದೇವರು ತಮ್ಮ ಮೇಲೆ ಅವರಿಗೆ ದ್ವೇಷ ಬರಬೇಕು ಅಂತ ಹೇಳಿ ಈ ಎಲ್ಲ ಉಪದ್ರ ವ್ಯಾಪಾರಗಳನ್ನು ಮಾಡಿದಂತೆ ತೋರ್ತಾ ಇತ್ತು. ಹೇಗಿದೆ ನೋಡ್ರಿ. ಅಂದರೆ ನಾವಿದರಿಂದ ಅರ್ಥ ಮಾಡಿಕೊಳ್ಳಬೇಕು, ತಾರತಮ್ಯವಾಗಿ ಸಕಲ ದೇವತೆಗಳನ್ನು ನಾವು ಆರಾಧನೆ ಪೂಜೆಗಳನ್ನು ಮಾಡಲೇಬೇಕು. ಕೇವಲ ದೇವರನ್ನು ಉಪಾಸನೆ ಮಾಡ್ತೀರಿ, ಭಯಂಕರ ದೇವರ ಮೇಲೆ ಭಕ್ತಿ ಇರ್ತದೆ, ಉಳಿದವರ ಯಾರ ಮೇಲೆ ಭಕ್ತಿನೇ ಇರುವುದಿಲ್ಲ. ಕೆಲವರಿಗೆ ಕೇವಲ ವಾಯುದೇವರಲ್ಲಿ ಭಕ್ತಿ ಮಾಡ್ತೇನೆ, ದೇವರಲ್ಲಿ ಭಕ್ತಿ ಮಾಡುವುದಿಲ್ಲ, ಹೀಗೂ ನಡೆಯುವುದಿಲ್ಲ. ತತ್ವಾಭಿಮಾನಿ ದೇವತೆಗಳು ನಮ್ಮ ಗುರುಗಳಿಂದ ಆರಂಭ ಮಾಡಿಕೊಂಡು ಲಕ್ಷ್ಮೀಪತಿಯಾದ ಪರಮಾತ್ಮನವರಿಗೂ ಯೋಗ್ಯತಾನುಸಾರವಾಗಿ ತಾರತಮ್ಯಾನುಸಾರವಾಗಿ ಭಕ್ತಿ ಮಾಡಲೇಬೇಕು, ಪೂಜೆ ಮಾಡಲೇಬೇಕು, ಆರಾಧನೆ ಮಾಡಲಿಕ್ಕೆ ಬೇಕು. ಅಂದಾಗಲೇ ನಮಗೆ ಮುಕ್ತಿ. ಇದೇ ನಮ್ಮ ಸಿದ್ಧಾಂತ. ತಾರತಮ್ಯನೇ ನಮ್ಮ ಸಿದ್ಧಾಂತ. ನಮ್ಮ ಗುರುಗಳಲ್ಲಿ ಪ್ರಧಾನವಾಗಿ ಭಕ್ತಿ ಮಾಡಬೇಕು. ಆ ಗುರು ಅಂತರ್ಯಾಮಿಯಾದ ಗುರುವಂತರ್ಯಾಮಿಯಾದಂಥ ಸಕಲ ತತ್ವಾಭಿಮಾನಿ ದೇವತೆಗಳು, ಕೊನೆಗೆ ಭಾರತೀ ರಮಣ ಮುಖ್ಯ ಪ್ರಾಣ ಲಕ್ಷ್ಮೀಪತಿ ಪರಮಾತ್ಮ. ಹೀಗೆ ಭಕ್ತಿ, ಹೀಗೆ ಸಮರ್ಪಣೆ, ಹೀಗೆ ನಮಸ್ಕಾರ ಏನೇ ಮಾಡುವುದಾದರೂ ಹೀಗೆ ಮಾಡಿದಾಗಲೇ ನಮಗೆ ಮುಕ್ತಿ. ಹಾಗೇನೆ ಕೇವಲ ಕೆಲವು ವಿಚಿತ್ರ ಆಗಿರ್ತದೆ. ದೇವರಲ್ಲಿ ಭಯಂಕರ ದ್ವೇಷ, ಆದರೆ ದೇವರ ಭಕ್ತರಲ್ಲಿ ಭಕ್ತಿ. ಆಗ ದೇವರು ಅನಂತಮಸ್ಸು ಕೊಡುವುದಿಲ್ಲ ಅವರಿಗೆ. ದೇವರ ಭಕ್ತರಲ್ಲಿ ದ್ವೇಷ ಮಾಡಿದ್ದಕ್ಕೆ ಆ ದೇವರ ಭಕ್ತರು ದೇವರ ಮೇಲೆ ಭಕ್ತಿ ಬರುವಂತೆ ಮಾಡ್ತಾರೆ. ಹಾಗಾಗಿ ದೇವರಲ್ಲಿಯೂ ದ್ವೇಷ ಮಾಡುವಂತೆ ದೇವರ ಭಕ್ತರಲ್ಲಿಯೂ ದ್ವೇಷ ಮಾಡಬೇಕು. ಅತೀ ಪ್ರಧಾನ ಭಕ್ತರಾದವರು, ಮಹತ್ತರವಾದ ಭಕ್ತರಾದವರು ಮುಖ್ಯ ಪ್ರಾಣದೇವರು. ಹಾಗಾಗಿ ಅವರಲ್ಲಿ ದ್ವೇಷ ಆಗಲಿಕ್ಕೇ ಬೇಕಾದದ್ದು. ಹಾಗಾಗಿ ಎಲ್ಲ ಕೆಲಸಗಳನ್ನು ಮಾಡಿ ತಮ್ಮ ಮೇಲೆಯೂ ದ್ವೇಷ ಬರುವಂತೆ ಮಾಡಿ ಅಂಧಂತಮಸ್ಸಿಗೆ ಹಾದಿಯನ್ನು ಮಾಡಿಕೊಡ್ತಾ ಇದ್ರು ವಾಯುದೇವರು. ಹೇಗಿದೆ ನೋಡ್ರಿ. ದ್ವೇಷಂ ಹೃತೆ ನೈಹರೋ ತಮಸಿ ಪ್ರವೇಶ ಪ್ರಾಣೀ ಚ ತೇನ ಜಗತಿ ಮನುತೋ ಪ್ರಪನ್ನೋ ತತ್ಕಾರಣಾನ್ಯ ಕುರುತಾಂ ಪರಮೋ ಕರಾಂಸಿ ದೇವದ್ವಿಷಾಂ ಸತತ ವಿಸ್ತೃತ ಸಾಧುಪೌಸ್ಯೌ. ಈ ಕರ್ಮವನ್ನು ಮತ್ತೆ ಶ್ರೀಮದಾಚಾರ್ಯರು ಅಂದರೆ ಭೀಮಸೇನ ದೇವರು ಮಾಡ್ತಾ ಇದ್ರು. ಹಾಗಾಗಿ ಇಷ್ಟು ಅವರ ಮೇಲೆ ದ್ವೇಷ ಬರುವಂತೆ ಆಯಿತು. ಭೀಮಸೇನ ದೇವರನ್ನು ಏನಾದರೂ ಮಾಡಿ ಕೊಂದು ಹಾಕಬೇಕು, ಏನಾದರೂ ಮಾಡಿ ಅವರನ್ನು ಇಲ್ಲ ಅಂತ ಮಾಡಬೇಕು. ಮಹಾಬಲಿಷ್ಠ ಅವನು. 100 ಜನ ಬಂದರೂ ಅವರಿಗೆ ಏನು ಮಾಡ್ಲಿಕ್ಕಾಗ್ತದೆ. ಒಬ್ಬ ಭೀಮ ಒಂದು ಕಡೆಗೆ, 100 ಜನ ಒಂದು ಕಡೆ, ಆದರೂ ಏನು ಮಾಡ್ಲಿಕ್ಕಾಗ್ತದೆ. ಏಕಕಾಲಕ್ಕೆ ಒಳಗೆ ಗಂಗಾ ನದಿ ಪ್ರವಾಹದಲ್ಲಿ ಮುಳುಗಿಸಿ ಲಿವಿ 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 ಒದ್ದಾಡುವಂತೆ ಮಾಡ್ತಾಯಿದ್ರು. ಎಲ್ಲರನ್ನು ತೋಳಗಳ ಮೇಲೆ ತಮ್ಮ ಭುಜದ ಮೇಲೆ ಹಾಕಿಕೊಂಡು ಈಸ್ಲಿಕ್ಕೆ ಕರ್ಕೊಂಡು ಹೋಗ್ಬಿಡುದು. ಮಧ್ಯದಲ್ಲಿ ನಮ್ಮ ಸಾಮರ್ಥ್ಯ ಎಷ್ಟಿರ್ತದಪ್ಪ, ಸ್ವಲ್ಪ ದೂರ ಹೋಗಿ ಮತ್ತೆ ತಿರುಗಿ ಬರುಬೇಕಲ್ಲ ನಾವು ಈಜಾಡಿ. ಆದರೆ ಭೀಮಸೇಂದ್ರಲ್ಲಿ ಆ ಪಾರಿಗೆ ಹೋಗ್ಬಿಡೋರು. ಅವ್ರಿಗೆ ಶಕ್ತಿ ಭಾಳ ಇರ್ತಾಯಿತ್ತು. ಅವ್ರು ಈಜಾಗಿ ಬರ್ತಾ ಇದ್ರು. ಇವ್ರು ಅಲ್ಲೇ ಒದ್ದಾಡಿ ಇನ್ನೇನು ಸಾಯ್ಬೇಕು. ಅಷ್ಟು ಅವಸ್ಥೆ ಬಂದಾಗ ಭೀಮಸೇಂದ್ರವ್ರು ದಂಡಿಗೆ ಎತ್ತು ಹೋಗಿತ್ತಿದ್ರು. ಹೀಗೆಲ್ಲ ಮಾಡಿ ಭೀಮ ಬಹಳ ಕಾಟ ಕೊಡ್ತಾ ಇದ್ದಾನೆ, ಅವನನ್ನು ಕೊಲ್ಲಬೇಕು ಅಂತ ಹೇಳಿ ಅಲ್ಲಿಂದ ಭೀಮನನ್ನು ಕೊಲ್ಲುವ ಪ್ರಯತ್ನ ಪ್ರಾರಂಭವಾಯಿತು ಈ ಕೌರವರಿಗೆ ಅಂತ ತಿಳಿಸ್ತಾ ಇದ್ದಾರೆ. ಇಲ್ಲಿಗೆ ಮುಗಿಸೋಣ. ಮತ್ತೆ
ನಾಳೆ ಪಾಠ ಮುಂದೆ ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು.